ಸಂವಾದ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬೀದರ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತ್ರಿಪುರಾಂತದಲ್ಲಿ ಪೂರ್ವ ಪಶ್ಚಿಮ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಆಧಾರಿತ ಕಲಿಕಾ ಹಬ್ಬ ಸಮಾರಂಭ ಜರುಗಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಸಿದ್ದವೀರಯ್ಯ ರುದ್ನೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮತ್ತು ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಶರಣಪ್ಪ ವಾಡೇಕರ್ ಅವರು ವಹಿಸಿದರು ಮತ್ತು ಕಾರ್ಯಕ್ರಮ ಆಯೋಜನೆ ಶ್ರೀ ಮೊಹಮ್ಮದ್ ನಿಸಾರ್ ಪಟೇಲ್ ಮತ್ತು ಶ್ರೀ ಗಿರಿಧರ್ ಧನುರಿ ಅವರು ಏರ್ಪಡಿಸಿದರು. ಅತಿಥಿ ಸ್ಥಾನದಲ್ಲಿ ನಾಗನಾಥ್ ದುಬುಲ್ಗುಂಡೆ, ರವಿ ಖಂಡಾಳೆ, ಮನೋಹರ್ ಕಂಟಿಕುರೆ, ಶಾಲಿವಾನ್ ಬಿರಾದಾರ್, ಪುಂಡಲಿಕ್ ಬಸನಾಯಕ್, ಬಾಲಕೃಷ್ಣ ಪಾಟೀಲ್, ಮೆಹತಾಬ್ ಪಟೇಲ್, ದೇವೇಂದ್ರ ಪಟ್ನೆ, ನಾಗನಾಥ್ ರೆಡ್ಡಿ, ದಿಲೀಪ್, ಸಂತೋಷ್, ರಾಹುಲ್ ತುತಾರೆ, ಶಕುಂತಲಾ ಲಾಖೆ ಮತ್ತು ಶಾಲೆಯ ಎಲ್ಲಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಇಲ್ಲಿ ಮಕ್ಕಳು ಕತೆ ಹೇಳುವುದು, ಓದುವುದು, ಬರೆಯುವುದು ಮತ್ತು ವಿವಿಧ ಕಾರ್ಯಕ್ರಮದಲ್ಲಿ ಮುದ್ದು ಮಕ್ಕಳು ಭಾಗವಹಿಸಿದರು. ವರದಿ ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. हेलो भारत माता की, हेलो भारत माता की, वंदे वंदे शुक्लांबरधरं विष्णुं शशिवर्णं चतुर्भुजं प्रसन्नवदनं सर्व ಪೂಜೆವನ್ನ ನೆರವೇರಿಸಿಕೊಟ್ಟಂತ ಎಲ್ಲ स्वागतम स्वागतम स्वागतम
ಕಾರ್ಯಪ್ರವೃತ್ತರಾಗಿ ಕಲಿಕಾ ಹಬ್ಬ ನಿಜವಾದ ಮಕ್ಕಳಲ್ಲಿ ಕಲಿಕೆ ಉಂಟಾಗಿ ಹಬ್ಬದ ವಾತಾವರಣ ಮನೆಯಲ್ಲಿ ಶಾಲೆಯಲ್ಲಿ ಅದು ಆ ಕಲಿಕಾ ವಾತಾವರಣ ಕಲಿಕಾ ಹಬ್ಬವಾದ ವಾತಾವರಣನ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ಬಂಧುಗಳೇ, ಎಲ್ಲ ಮುದ್ದು ಮಕ್ಕಳೇ, ಈಗಾಗಲೇ ಪ್ರತಿ ವರ್ಷದಂತೆ ಕಳೆದ 200 ವರ್ಷದಲ್ಲಿ ಕಲಿಕಾ ಹಬ್ಬವನ್ನ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಕಲಿಕಾ ಹಬ್ಬದಲ್ಲಿ ಇದು ಸಾಂಕೇತಿಕವಾಗಿ ಉದ್ಘಾಟನಾ ಕಾರ್ಯಕ್ರಮ ಇದೆ. ಇದು ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಂದ್ರೆ ಕೇವಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಮಯ ಕಳೆದುಕೊಳ್ಳದೆ ಬೇರೆ ಕಲಿಕೆಗಾಗಿ ಮಕ್ಕಳು ಏನು ನಮ್ಮ FLN ಅಂತ ನಾವು ಅಂತೀವಲ್ಲ, ಫೌಂಡೇಶನ್ ಆಫ್ ಲಿಟ್ರಸಿ ಅಂಡ್ ನ್ಯೂಮರಸಿ, ಇದರಲ್ಲಿ ನಾವು ಯಾವ ಮಕ್ಕಳು ಏನು ಸಾಧನೆ ಮಾಡಿದ್ದಾರೆ ಅದನ್ನ ವ್ಯಕ್ತಪಡಿಸೋದು, ಅದನ್ನ ಪ್ರದರ್ಶಿಸೋದು, ಅದನ್ನ ಶಿಕ್ಷಕರಿಗೆ, ಮಕ್ಕಳಿಗೆ, ಪೋಷಕರಿಗೆ, ಪಾಲಕರಿಗೆ ಇದನ್ನ ತೋರಿಸಿಕೊಡೋದು ಇದರ ಉದ್ದೇಶ. ಎಲ್ಲ ಪೋಷಕರು ಬಂದು ತಮ್ಮ ಮಕ್ಕಳು ಸಾಧಿಸಿದ ಪ್ರಗತಿಯನ್ನ ಅವರು ಖುದ್ದಾಗಿ ವೀಕ್ಷಿಸಬೇಕು. ಎಲ್ಲ ಮಕ್ಕಳು ತಮ್ಮ ಭಾಷಾ ಸಾಮರ್ಥ್ಯದಲ್ಲಿ, ಭಾಷೆಯಲ್ಲಿ ಎಷ್ಟು ಪ್ರಭುತ್ವವನ್ನು ಪಡೆದಿದ್ದಾರೆ, ಗಣಿತದಲ್ಲಿ ಎಷ್ಟು ಪ್ರಭುತ್ವವನ್ನು ಪಡೆದಿದ್ದಾರೆ, ಇತರ ಸಾಮಾನ್ಯ ಜ್ಞಾನದಲ್ಲಿ ಎಷ್ಟು ಪಡೆದಿದ್ದಾರೆ, ಇದನ್ನು ಕೂಡ ಎಲ್ಲ ಮಕ್ಕಳು ತಾವು ಸಿದ್ಧಪಡಿಸಿ ತಾವು ಮಕ್ಕಳು ಮಾಡಿದ್ದನ್ನ ಶಿಕ್ಷಕರಿಗೆ ತೋರಿಸ್ಬೇಕು, ಜೊತೆಗೆ ಪೋಷಕರಿಗೆ ತೋರಿಸ್ಬೇಕು, ಶಿಕ್ಷಕರು ಅವರಿಗೆ ಸಹಾಯ ಮಾಡಬೇಕು. ಈ ರೀತಿಯಲ್ಲಿ ಒಂದು ಕಲಿಕಾ ಹಬ್ಬದ ವಾತಾವರಣವನ್ನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದುವರೆಗೂ ಶಾಲೆ ಪ್ರಾರಂಭವಾಗಿನಿಂದ ಇಲ್ಲಿವರೆಗೆ ಯಾವ್ಯಾವ ಮಕ್ಕಳು ಎಷ್ಟೆಷ್ಟು ಪ್ರಗತಿ ಸಾಧಿಸಿದ್ದಾರೆ, ಏನು ನಿಜವಾಗ್ಲೂ ಕಲಿಕೆಯಲ್ಲಿ ಮುಂದೆ ಇರ್ತಾರ, ನಿರೀಕ್ಷಿತ ಏನು ಸಾಮರ್ಥ್ಯಗಳನ್ನು ಗಳಿಸಿದ್ದಾರ, ಇದನ್ನು ನಾವು ಅವಲೋಕಿಸಬೇಕಾಗಿದೆ. ಪ್ರತಿಯೊಬ್ಬ ಮಗು ಈ ಶಾಲೆಯಲ್ಲಿ ತಾವು ಮಕ್ಕಳು ಮಾಡಿದ್ದನ್ನ ಶಿಕ್ಷಕರಿಗೆ ತೋರಿಸ್ಬೇಕು, ಜೊತೆಗೆ ಪೋಷಕರಿಗೆ ತೋರಿಸ್ಬೇಕು, ಶಿಕ್ಷಕರು ಅವರಿಗೆ ಸಹಾಯ ಮಾಡಬೇಕು. ಈ ರೀತಿಯಲ್ಲಿ ಒಂದು ಕಲಿಕಾ ಹಬ್ಬದ ವಾತಾವರಣವನ್ನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದುವರೆಗೂ ಶಾಲೆ ಪ್ರಾರಂಭವಾಗಿನಿಂದ ಇಲ್ಲಿವರೆಗೆ ಯಾವ್ಯಾವ ಮಕ್ಕಳು ಎಷ್ಟೆಷ್ಟು ಪ್ರಗತಿ ಸಾಧಿಸಿದ್ದಾರೆ, ಏನು ನಿಜವಾಗ್ಲೂ ಕಲಿಕೆಯಲ್ಲಿ ಮುಂದೆ ಇರ್ತಾರ, ನಿರೀಕ್ಷಿತ ಏನು ಸಾಮರ್ಥ್ಯಗಳನ್ನು ಗಳಿಸಿದ್ದಾರ, ಇದನ್ನು ನಾವು ಅವಲೋಕಿಸಬೇಕಾಗಿದೆ. ಪ್ರತಿಯೊಬ್ಬ ಮಗು ಈ ಶಾಲೆಯಲ್ಲಿ ಬಂದಂತ ಪ್ರತಿಯೊಬ್ಬ ಮಗು ತಾನು ತನ್ನ ಕನಿಷ್ಠ ಭಾಷೆಯಲ್ಲಿ ಎಲ್ಲ ಮಕ್ಕಳಿಗೆ ಓದಲಿಕ್ಕೆ, ಬರೀಲಿಕ್ಕೆ, ಎಲ್ಲ ಕಾಗುಣಿತ ಅಕ್ಷರಗಳು ಮತ್ತು ಒತ್ತಕ್ಷರಗಳು, ಸಜಾತಿ ಒತ್ತಕ್ಷರಗಳು, ವಿಜಾತಿ ಒತ್ತಕ್ಷರಗಳು, ಅನುಸ್ವಾರ ಎಲ್ಲ ಭಾಷೆಯಲ್ಲಿ ಏನಿದೆ ಅದನ್ನ ಆ ರೀತಿಯಲ್ಲಿ ಮಕ್ಕಳಿಗೆ ಬರುವ ಹಾಗೆ ನಾವು ಎಲ್ಲರೂ ನೋಡ್ಕೊಳ್ಬೇಕಾಗಿದೆ. ಗಣಿತದಲ್ಲಿ ಕೂಡ ಎಲ್ಲ ಮಕ್ಕಳಿಗೆ ಕನಿಷ್ಠ ಒಂದು 25ರವರೆಗೆ ಮಗ್ಗೆಗಳು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ದೊಡ್ಡದು, ಚಿಕ್ಕದು, ದೊಡ್ಡದು, ಎಲ್ಲ ಕನಿಷ್ಠ ಸಾಮರ್ಥ್ಯಗಳನ್ನ ಎಲ್ಲ ಮಕ್ಕಳಿಗೆ ಬಂದಿದೆ ಗುರುತಿಸಬೇಕು. ಇದು ಯಾವ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ FLN ಸಾಧಿಸಿದೆಯೋ ಆ ಸಾಧಿಸಿದ ತೃಪ್ತಿ ಶಿಕ್ಷಕರಿಗೆ ಇರಬೇಕು. ಸಾಧಿಸಿದೊಟ್ಟಿಗೆ ಆ ಮುಖ್ಯ ಗುರುಗಳ ನಾಯಕತ್ವದಲ್ಲಿ ಎಲ್ಲ ಮಕ್ಕಳು ಈ ರೀತಿಯ ಕನಿಷ್ಠ ಸಾಮರ್ಥ್ಯವನ್ನು ಗಳಿಸಿದೆಯಾದ್ರೆ ಆ ಶಾಲೆ ಇದ್ದುದಕ್ಕೂ ಸಾರ್ಥಕ, ಶಾಲೆಯಲ್ಲಿ ಶಿಕ್ಷಕರು ಕರ್ತವ್ಯ ನಿರ್ವಹಿಸಿದ್ದಕ್ಕೂ ಸಾರ್ಥಕ ಮತ್ತು ತೃಪ್ತಿ ಸಿಗುತ್ತೆ.